ನಾನು ಮತ್ತು ನನ್ನ ಬಡ್ಡೀಸು ಸುಮಾರು ವರ್ಷದಿಂದ ಪ್ಲ್ಯಾನ್ ಮಾಡಿ ಫೈನಲಿ ಇವತ್ತು ಹೊರಟಿದ್ದೀವಿ. 750 ಕಿಲೋಮೀಟರ್ಸ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಕಾರ್ ಡ್ರೈವ್ ಮಾಡಿ ಸಾಕಾಯಿತು ಅಂತೇಳಿ ಟೀ ಬ್ರೇಕ್ ಅಂತೇಳಿ ಟೀ ಬ್ರೇಕಿಗೆ ನಿಲ್ಸಿದ್ದೀವಿ. ಅವರು ಕೂಡ ಕಾರಿಗೆ ವೇಟ್ ಮಾಡ್ತಾ ಇದ್ವಿ. ಅವರು ಕೂಡ ಸ್ವಲ್ಪ ಜನ ಈ ಕಾರಲ್ಲಿದ್ದವ್ರು ಆ ಕಡೆಗೆ, ಆ ಕಡೆ ಕಾರಲ್ಲಿ ಈ ಕಡೆಗೆ ಅಂದ್ಕೊಂಡು ನಾವಿನ್ನೂ ಕರ್ನಾಟಕ ಬಾರ್ಡರೇ ದಾಟಿಲ್ಲ, ಆಗ್ಲೇ ಮಳೆ ಬರಕ್ ಸ್ಟಾರ್ಟ್ ಆಗಿದೆ. ರೋಡಲ್ಲಂತೂ ಏನು ಕಾಣಿಸ್ತಿಲ್ಲ. ಆದ್ರೂ ನೋಡಿ ಏನ್ ಮಾಡ್ತಾ ಇದೀವಿ ಅಂತ ಕಾರ್ನ ಓಡಿಸ್ತಾ ಇದ್ದ. ತಿನ್ಕೊಂಡು ಹಶ್ವಾಗ್ತಿದೆ ಅಂತ ಒಂದು ಹೋಟ್ಲು ಕಡೆ ನಿಲ್ಸಿದ್ವಿ. ಬೇಕಿರೋದ್ನೆಲ್ಲ ಆರ್ಡರ್ ಮಾಡಿ ಬೇಗ ತಿನ್ಕೊಂಡ್ವಿ. ಮಳೆ ಬೇರೆ ಇನ್ನೂ ಜೋರಾಗಿ ಬರ್ತಾನೇ ಇದೆ. ಯಾಕೆ ಇಷ್ಟು ಜೋರು ಮಳೆ ಬರ್ತಿದೆಯೋ ಗೊತ್ತಿಲ್ಲ ನನಗೆ. ನಮ್ಮ ಕಡೆ ಅಂತೂ ಮಳೆನೇ ಇರಲ್ಲ, ಇನ್ ದ ಸೆನ್ಸ್ ಬೆಂಗಳೂರಲ್ಲಿ ಇರೋದಿಲ್ಲ ಅಲ್ವಾ. ನೋಡಿ ಇವರೆಲ್ಲ ಊಟ ಎಲ್ಲ ಆಗಿ ಆಚೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಮಳೆ ಮಾತ್ರ ನಿಲ್ತಾನೇ ಇಲ್ಲ. ಹಾಗೆ ಹೊರಟ್ವಿ ನಾವು. ಬೆಳಗ್ಗೆ ಹಾಗೆ ಹೋಗಿದೆ. ವೆದರ್ ಮಾತ್ರ ಸಖತ್ತಾಗಿತ್ತು. ನಾವು ಅಲ್ಲಿಂದ ಬಂದು ಹೋಟೆಲ್ ರೂಮಲ್ಲಿ ಕಾಯ್ತಾ ಇದ್ದೀವಿ. ಇನ್ನೂ ಅವ್ರ ಕೀನೇ ಕೊಟ್ಟಿಲ್ಲ, ಸೊ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ರೆಡಿಯಾಗಿ ಬಂದಿದ್ದು ಇವ್ರದ್ದು ಎಂಗೇಜ್ಮೆಂಟಿಗೆ. ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಇದೇ ಉದ್ದೇಶಕ್ಕೆ. ನನ್ನ ಫ್ರೆಂಡ್ ನಾರಾಯಣ ಅವರ ಅಕ್ಕಂದು ಎಂಗೇಜ್ಮೆಂಟ್ ಇತ್ತು. ಸೊ ನಾವೆಲ್ಲರೂ ಈ ಥರ ರೆಡಿಯಾಗಿ ಬಂದಿದ್ದೀವಿ. ನೋಡಿ ಇವರೇ ಮದುವೆ ಗಂಡು. ಇವ್ರ ಕಡೆ ಅದೇನು ವಿಚಿತ್ರ ಶಾಸ್ತ್ರನೋ ನನಗೆ ಗೊತ್ತಿಲ್ಲ. ಹುಡುಗಿ ಎಂಗೇಜ್ಮೆಂಟ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಅದ್ರ ಬದಲಾಗಿ ಹುಡುಗಿಗೆ ಹುಡುಗನಮ್ಮ, ಹುಡುಗಂಗೆ ಹುಡುಗನಪ್ಪ ಎಂಗೇಜ್ಮೆಂಟ್ ರಿಂಗನ್ನು ಹಾಕ್ತಾಯಿದ್ರು. ಆಮೇಲೆ ನೋಡಿದ್ರೆ ಇವಳು ಕೆಲಸ ಮಾಡ್ತಾ ಕೂತಿದ್ಲು. ಬಿಕಾಸ್ ಇವಳು ಮನೇಲೇ ಕೆಲಸ ಮಾಡೋದಿಲ್ಲ, ಇಲ್ಲೇನಪ್ಪ ಕೆಲಸ ಮಾಡ್ತಾವಳೆ ಅಂತ ಅವಳಿಗೆ ಆವಾಜ್ ಹಾಕಕ್ಕೆ ಹೋದ್ರೆ ಅವಳು ಏನಂದ್ಲು ಗೊತ್ತಾ? ನೋಡಿ ಇದಾದ್ಮೇಲೆ ಈ ವಿಡಿಯೋನ ಅವ್ರ ಅಮ್ಮಂಗೆ ತೋರಿಸೋಣ ಅಂತ ಮಾಡಿಕೊಂಡೆ. ಆಮೇಲೆ ಹುಡುಗಿದು ಸ್ವಲ್ಪ ಸಣ್ಣ ಫೋಟೋಶೂಟ್ ಇದೆಲ್ಲ ಆಗೋತ್ತಿಗೆ ಟೈಮ್ ಆಗೋಗಿತ್ತು ಅಂತೇಳಿ ಮತ್ತೆ ನಾವು ನಮ್ಮ ಪಯಣನ ಬೆಂಗಳೂರು ಕಡೆಗೆ ಸ್ಟಾರ್ಟ್ ಮಾಡಿದ್ವಿ.